ಈಗ ಯು ಪಿ ಎಸ್ ಸಿಯಲ್ಲಿ ಫಸ್ಟ್ ಪ್ರಯಾರಿಟಿ ಯಾವುದು? IAS. ಫಸ್ಟ್ ಪ್ರಯಾರಿಟಿ ಒಬ್ಬೊಬ್ರಿಗೆ ಒಂದೊಂದು. ಓಕೆ. ಈಗ ಮಿಸ್ಟರ್ ಎಗೆ ನಾನು IPS ಅಧಿಕಾರಿ ಆಗಬೇಕು ಅಂತಿರುತ್ತೆ, ಅವ್ನ ಪ್ರಯಾರಿಟಿ ಅಲ್ಲಿ ಕೊಟ್ಟಿರ್ತಾವೆ. ಅವ್ನು ಅರ್ಜಿ ಬರೆಯೋವಾಗಲೇ ನಾನು ಏನು ಬೇಕು, ನನಗೆ IAS ಬೇಕಾ, ಫಾರಿನ್ ಸರ್ವಿಸ್ ಬೇಕಾ, ಪೊಲೀಸ್ ಸರ್ವಿಸ್ ಬೇಕಾ, ರೆವಿನ್ಯೂ ಬೇಕಾ, 1 2 3 4 ಅಂತ ಬರೆದಿರ್ತಾನೆ. ಅವ್ನು ಫಸ್ಟ್ ಪ್ರಯಾರಿಟಿ ನಾವು ಕೊಡೋಕ್ಕೆ ಟ್ರೈ ಮಾಡ್ತೇವೆ. ಅವನು ಮಾರ್ಕ್ಸ್ ತೊಗೊಂಡ್ರೆ ಬರ್ತಾನೆ, ಆ ಫಸ್ಟ್ ಪ್ರಯಾರಿಟಿ ಬರೆದವ್ರೆ ನೆಕ್ಸ್ಟ್ ಪ್ರಯಾರಿಟಿ ಹೋಗ್ತೀವಿ. ಆ ಥರ ಪ್ರಯಾರಿಟಿ ಲೆಕ್ಕ. ತುಂಬ ಕಷ್ಟ ಕಂಪ್ಯೂಟರ್ ಸಿಸ್ಟಮ್ ಅಂತ ಭಾಳ ಹೇಳೋದು. ನನಗೆ ನೀವು 6 years ಕಂಟಿನ್ಯೂಸ್ಲಿ ಬೋರ್ಡ್ ಮೆಂಬರ್ ಆಗಿದ್ರಿ, ಒಂದು 2-3 ಕ್ವೆಶನ್ಸ್ ಹೇಳ್ಬೋದಾ ವಿಚ್ ಯು ಆಸ್ಕ್ಡ್, ಅಥವಾ ಯಾವ ಸ್ಟೂಡೆಂಟ್? ನಾನು 2-3 ಕ್ವಶನ್, ಒಂದು ಕ್ವಶನ್ ಈಗಲೇ ಹೇಳ್ತೀನಿ. ಒಬ್ಬ ವಿದ್ಯಾರ್ಥಿ ನನ್ನ ಮುಂದೆ ಬಂದ, ಅವನ್ನ ಒಂದೇ ಒಂದು ಪ್ರಶ್ನೆ ಕೇಳಿದೆ. ನೋಡಪ್ಪ, ನೀನೀಗ ಬೆಳಗ್ಗೆ UPSCಗೆ ಬರ್ತಿದ್ದೀನಿ ಇಂಟರ್ವ್ಯೂಗೆ ಅಂತ ಬಂದೆ. ಬರೋವಾಗ ನೀನು ಬಸ್ಸಿಂದ ಇಳಿದೆ. ನೀನು ಇಳಿಯೋವಾಗ ರೋಡ್ ಬಂದಾಗ, ಫುಟ್ಪಾತ್ ಮೇಲೆ ಬಂದಾಗ ಒಂದು ಮುದುಕಿ ಅದೇ ಟೈಮಲ್ಲಿ ಕ್ರಾಸ್ ಮಾಡ್ತಿತ್ತು ರೋಡು. ಆ ಮುದುಕಿಗೆ ಒಂದು ಆಟೋ ರಿಕ್ಷಾ ಹೋಗಿ ಡಿಕ್ಕಿ ಹೊಡಿತು. ಆ ಮುದುಕಿ ಕೆಳಗೆ ಬಿದ್ದುಬಿಟ್ಲು. ನೀನು ಇಲ್ಲಿ ನಮ್ಮಲ್ಲಿ ಇಂಟರ್ವ್ಯೂಗೆ ಬರಬೇಕು, ನಿನಗೆ ಇಂಟರ್ವ್ಯೂ 9:30 ನೀನು 15 ನಿಮಿಷದೊಳಗೆ ನೀನು ಅಲ್ಲಿ ಬರಬೇಕು ಒಳಗಡೆ, ಬಿಲ್ಡಿಂಗ್ ಒಳಗಡೆ. ಆ ಮುದುಕಿ ಆಕ್ಸಿಡೆಂಟ್ ಆಗಿ ಕೆಳಗೆ ಬಿದ್ದಿದ್ದಾಳೆ, ನೀ ಏನು ಮಾಡ್ತೀಯಾ? ಅಷ್ಟೇ ಪ್ರಶ್ನೆ. ಸೊ ಅವನೇನು ಉತ್ತರ ಕೊಡ್ತಾನೆ ಅದು ಅವನ ಮೇಲೆ ಹೋಗುತ್ತೆ. ಕೆಲವರು ಉತ್ತರ ಕೊಡ್ತಾರೆ, ನಾನು ಆ ಮುದುಕಿ ಸಹಾಯಕ್ಕೆ ಹೋಗಿ ಅವಳಿಗೆ ಫಸ್ಟ್ ಏಡ್ ಕೊಡ್ತೀನಿ, ಯಾರೋ ಬೇರೆ ಕಳಿಸಿ ಆಸ್ಪತ್ರೆ ಕಳಿಸ್ತೀನಿ ಅಂತ ಹೇಳ್ತಾನೆ. ಇನ್ನೊಬ್ಬ ಹೇಳ್ತಾನೆ, ನನಗೆ ಜೀವನ ಮರಣದ ಪ್ರಶ್ನೆ ಇದು, IAS ಇಂಟರ್ವ್ಯೂ, ಯಾರೋ ನೋಡ್ಕೋತಾರೆ, ರೋಡಲ್ಲಿ ಅಷ್ಟು ಜನ ಇದ್ದಾರೆ, ಆ ಮುದುಕಿನ ಯಾರೋ ನೋಡ್ಕೋತಾರೆ ಅಂತ ಹೇಳಿ ನನ್ನ ಪಾಡು ನಾನು ಆ ಸ್ಟೂಡೆಂಟ್ ಏನು ಆನ್ಸರ್ ಮಾಡಿದ ಇಂಟರ್ವ್ಯೂಗೆ ಬಂದು. ಆ ಸ್ಟೂಡೆಂಟ್ ಆನ್ಸರ್ ಮಾಡಿದ್ದು ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಆನ್ಸರ್ ಮಾಡ್ದ. ಅವನೇನು ಆನ್ಸರ್ ಮಾಡ್ದ ಅಂದರೆ ಇನ್ನೂ ಬೇರೆ ಥರ ಆನ್ಸರ್ ಮಾಡ್ದ. ಅವನೇನು ಹೇಳ್ದ ಅಂದರೆ, ನಾನು UPSC ನನ್ನ ನಂಬರ್ ಇದೆ, ನಾನು ಆ ಹೆಣ್ಮಗಳಿಗೆ ಸಹಾಯ ಮಾಡಿ ಮೊದಲೇ ಫೋನ್ ಮಾಡಿರ್ತೀನಿ. ಸಾರಿ, ಅವನೇನು ಹೇಳ್ದ ಅಂದರೆ, ನಾನು ಪೊಲೀಸ್ ಕಂಟ್ರೋಲ್ ರೂಮಿಗೆ ಫೋನ್ ಮಾಡಿ ಇಂಥ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿ ಪೊಲೀಸ್ ಕಂಟ್ರೋಲ್ ರೂಮ್ ಜೀಪು ಆ ತಕ್ಷಣ ಬರುತ್ತೆ, ಅದು ಬಂದ ತಕ್ಷಣ ನಾನು ಇಂಟರ್ವ್ಯೂ ಬೋರ್ಡಿಗೆ ಬಂದೆ. ಆ ಉತ್ತರ ಕೊಟ್ಟವು. ಆದರೆ ಒಬ್ಬೊಬ್ಬರು ಒಂಥರ ಉತ್ತರ ಕೊಡ್ತಾರೆ. ಬಟ್ ಟ್ರಿಕ್ಕಿ ಕ್ವಶನ್ ಇದು. ಹೌದೌದು, ವೆರಿ ಟ್ರಿಕ್ಕಿ ಕ್ವೆಶನ್ಸ್. ಸೊ ನಾನು ಹಿಂಗೆ ಮಾಕ್ ಇಂಟರ್ವ್ಯೂಸ್ ಇರುತ್ತೆ, ಹೋಗಿ ಅಟೆಂಡ್ ಮಾಡಬೇಕು ಅಂತ ಅಂದ್ರಲ್ಲ, ಅದನ್ನ ಈಗ ನಿಮ್ಮ ಜೊತೆ ಇಂಟರ್ವ್ಯೂ ಮಾಡ್ತಿದ್ದೀನಿ, ನಾನು ಫಸ್ಟ್ ಇಂಟರ್ವ್ಯೂಸ್ ನೋಡ್ಕೊಂಡು ಬರಬೇಕು, ಅದರ್ವೈಸ್ ನಾನು ಇಂಟರ್ವ್ಯೂ ಮಾಡೋಕ್ಕಾಗಲ್ಲ. ಅಲ್ಲಿ ನೋಡ್ತಾ ಇದ್ದೆ ಒಂದಿಷ್ಟು, ಅವರು ಅಲ್ಲಿ ಬೋರ್ಡ್ ಮೆಂಬರ್ ಹೇಳ್ತಾರೆ, ಆ ಮಾಕ್ ಇಂಟರ್ವ್ಯೂಲ್ಲಿ ಕುತ್ಕೊಂಡಿರ್ತಾರೆ, ಹೇಳ್ತಾರೆ, ಸೊ ತುಂಬ ಹ್ಯಾಂಡ್ಸಮ್ ಆಗಿ ಕಾಣ್ತಿದ್ದೀರಾ, ಚೆನ್ನಾಗಿದೆ, ಟೈ ಚೆನ್ನಾಗಿದೆ, ಶರ್ಟ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ ಅಂತ. ಅವನು ಥ್ಯಾಂಕ್ ಯು ಅಂತ ಹೇಳಿದ ಮೇಲೆ ಆ ಸ್ಟೂಡೆಂಟ್ ಆಮೇಲೆ ಹೇಳ್ತಾರೆ, ಸಾಕ್ಸ್ ಒಂದು ಬೇರೆ ಕಲರ್ ಹಾಕೊಂಬರ್ಬೇಕಿತ್ತು ಅಂತ. ಇಷ್ಟು ಡಿಟೇಲ್ಡ್ ಆಗಿ ಅವ್ರನ್ನ ನೋಡ್ತಾರೆ ಅನ್ನೋದಾದ್ರೆ ನೋಡ್ತಾರೆ. ನೀವು ಈಗ ನನ್ನ ಪ್ರಶ್ನೆ ಕೇಳ್ತಾರೆ, ಅವ್ರ ಇಬ್ಬರು ನೋಡ್ತಾ ಇಲ್ವ ನನ್ನ? ನೀವು TV-ನಲ್ಲಿ ಇಂಟರ್ವ್ಯೂ ಮಾಡ್ತೀರಿ, ನನಗೆ ನಿಮ್ಮದು TV ಕ್ಲಿಪ್ ಬರುತ್ತೆ, ಯೂಟ್ಯೂಬಲ್ಲಿ ಬರುತ್ತೆ. 35,000 40,000 10,000 ಎಷ್ಟೋ ಜನ ನೋಡ್ತಿರ್ತಾರೆ. ಅವ್ರು ಪ್ರತಿಯೊಬ್ಬರು ನಾವು ಮಾತಾಡೋದು ನೋಡ್ತಾರೆ. ನಾನು ಯಾವ ಡ್ರೆಸ್ ಹಾಕ್ಕೊಂಡಿದ್ದೀನಿ, ನನ್ನ ಮುಖ ಹೇಗಿದೆ, ನಾನು ನಿಮ್ಮ ಜೊತೆ ಯಾವ ರೀತಿ ಮಾತಾಡ್ತೀನಿ, ಅಂದರೆ ನಾನು ಯಾವ ರೀತಿ ನಿಮ್ಮ ಜೊತೆ ನಡವಳಿಕೆ ಇದೆ ಅನ್ನೋದನ್ನು 70,000 ಕಣ್ಣುಗಳು ನೋಡ್ತಿರುತ್ತೆ. ಒಬ್ಬೊಂದು ಕಣ್ಣು ಒಂದೊಂದು ದೃಷ್ಟಿಯಿಂದ ನೋಡ್ತೇವೆ. ಇವನು ಯಾವ ಥರ ಪ್ಯಾಂಟ್ ಹಾಕ್ಕೊಂಡಿದ್ದಾನೆ, ಇವನು ಯಾವ ಥರ ಶರ್ಟ್ ಹಾಕ್ಕೊಂಡಿದ್ದಾನೆ, ಇವನು ಗಾಡಿಯಾಗಿ ಕಾಣಿಸ್ತಾನ, ಇವನು ಮಾತೇನು ಸುಳ್ಳು ಹೇಳ್ತಿದ್ದಾನ, ಎಲ್ರಿಗೂ ಗೊತ್ತಾಗೋದು ನಾನು ಸುಳ್ಳು ಹೇಳ್ತಿದ್ದೀನೋ ನಿಜ ಹೇಳ್ತೀನಿ. ಪ್ರತಿಯೊಂದು ಅಂದರೆ ಒಬ್ಬರು ಪ್ರಶ್ನೆ, ನೀವು ಒಬ್ಬರು ಪ್ರಶ್ನೆ ಕೇಳಿದ್ರು ಅವ್ರಿಗೆ ಉತ್ತರ ಕೊಡ್ತೀರಾ, 4-5 ಜನ ಬೇರೆಯವರು ಅದನ್ನೆಲ್ಲ ಗಮನಿಸ್ತಾರೆ. ಸಾಕ್ಸ್ ಅಯ್ಯೋ ತುಂಬ ಇಂಪಾರ್ಟೆಂಟ್. ಇನ್ನೊಂದು ನೀವು ಕೇಳಿದ್ರಿ ಅಂತ ಹೇಳ್ಬಿಡ್ತೀನಿ. ಒಂದು ಇಂಟರ್ವ್ಯೂಗೆ ಹೋದಾಗ ನೀವು ಪಾದರಕ್ಷೆ ಏನು ಧರಿಸ್ಕೊಂಡು ಹೋಗ್ತೀರಿ ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟ್. ನಮಗೆ IPS ಸೇರಿದಾಗಲೇ ಕಲಿಸಿದ್ರು, ನೀವು ಏನು ಬಟ್ಟೆ ಹಾಕ್ಕೋತೀರಿ ಅನ್ನೋದಕ್ಕಿಂತ ಮುಖ್ಯವಾಗಿ ನಿಮ್ಮ ಶೂ ಹೇಗಿರಬೇಕು ಅನ್ನೋದು ಗಮನ. ಫಸ್ಟ್ ನೋಡೋದೇ ಕಾಲನ್ನು ಹೆಂಗಿರ್ಬೇಕು ಸರ್, ಶೂ ಪಾಲಿಶ್ ಆಗಿರಬೇಕು, ನಿಮ್ಮ ಶೂ ಪಾಲಿಶ್ ಆಗಿರಬೇಕು. ನೀವು ಕೆಂಪು ಬಣ್ಣದ ಸಾಕ್ಸು, ನೀಲಿ ಬಣ್ಣ, ಮೇರಾ ನಮ್ಮ ಜೋಕರ್ಲೆಲ್ಲ ಹಾಕೋತಾರಲ್ಲ ಆ ಥರ ಬಟ್ಟೆಗಳು ಹಾಕ್ಕೊಂಡು, ಯಾವುದೇ ನೀವು ಬಟ್ಟೆ ಹಾಕ್ಕೊಂಡ್ರು ಕಣ್ಣಿಗೆ ರಾಚುವಂತಹ ಬಣ್ಣದ ಬಟ್ಟೆಗಳು ಹಾಕೋಬಾರ್ದು. ಕೆಲವು ಪಟಾಪಟಿ ಬಟ್ಟೆಗಳು, ಕೆಂಪು ಬಣ್ಣದ್ದು, ತುಂಬ ಗಾಡಿ ಕಲರ್ಸ್ ಅಂತ ನಾವು ಕರಿತೀವಿ, ಆ ಥರ ಗಾಡಿ ಕಲರ್ಸ್ ಬಟ್ಟೆ ನೋಡಿದ್ರೆ ಒಬ್ಬ ಅಧಿಕಾರಿ ಯಾವ ರೀತಿ ಹಾಕ್ಕೋಬೇಕು ಬಟ್ಟೆ, ಸೋಬರ್ ಕಲರ್ಸ್ ಅಂತ, ಡೀಸೆಂಟ್ ಸೋಬರ್ ಕಲರ್ಸ್ ಆ ಥರ ಇರಬೇಕು. ಸೊ ಹಾಗಾಗಿ ಇಂಟರ್ವ್ಯೂ ಇದಾಗುತ್ತೆ. ಸೊ ಜನ ನೋಡ್ತಾರೆ, ಅಷ್ಟು ಜನ ನೋಡಿ ನಿಮ್ಗೆ ಅಷ್ಟು ಜನನೂ ಅಸೆಸ್ ಮಾಡ್ತಾರೆ. ಒಬ್ಬರೇ ಮಾರ್ಕ್ಸ್ ಕೊಡೋಲ್ಲ. ಈಗ ಗುರುಪ್ರಸಾದ್ 10 ಮಾರ್ಕ್ಸು, ಇನ್ನೊಬ್ಬರು 15, ಇನ್ನೊಬ್ರು 12, ಟೋಟಲ್ಸೇ ಆ್ಯಾವ್ರೇಜ್ ಅದಲ್ಲ. ಅದು ಕೆಲವು ಕಡೆ ಹಿಂದೆ ಮಾಡ್ತಿದ್ರು, ಈಗ ಆ್ಯಾವ್ರೇಜ್ ಇಲ್ಲವೇ ಇಲ್ಲ. ಎಲ್ಲರೂ ಒಟ್ಟಿಗೆ ಸೇರಿ ಇವ್ರಿಗೆ ಎಷ್ಟು ಕೊಡೋಣ, ಕೆಲವ್ರು ಇಷ್ಟು ಕೊಡೋಣ ಅಂದರೆ ಬೇಡ ರೀ, ಅವ್ರಿಗೆ ಯಾಕೆ ಅಷ್ಟು ಕೊಡಬೇಕು ಅಂತ ಡಿಸ್ಕಷನ್ ಆಗುತ್ತೆ. ಡಿಸ್ಕಷನ್ ಆದಮೇಲೆ ಮಾರ್ಕ್ಸ್ ಕೊಡ್ತೀವಿ.